ಎಸ್ ಶಿವಶಂಕರಪ್ಪ ಅವರನ್ನ ತಕ್ಷಣವೇ ಅಧ್ಯಕ್ಷ ಸ್ಥಾನಕ್ಕೆ ಮರು ನೇಮಕ ಮಾಡಿಕೊಳ್ಳಬೇಕು ಅಂತ ಹೈಕೋರ್ಟ್ ಆದೇಶ ನೀಡಿರುವಂತದ್ದು. ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿರುವಂತದ್ದು. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಶಿವಶಂಕರಪ್ಪ ಮರು ನೇಮಕ. ರಾಜ್ಯಪಾಲರು ಹೊರಡಿಸಿದ್ದ ಅಮಾನತು ಆದೇಶ ರದ್ದು. ಜುಲೈ 10ರಂದು ಆದೇಶ ಹೊರಡಿಸಿದ್ದ ರಾಜ್ಯಪಾಲರು. ನ್ಯಾಯಾಧೀಶ ಸೂರಜ್ ಗೋವಿಂದರಾಜ್ ಹೈಕೋರ್ಟ್ ಪೀಠ ಆದೇಶ. ಅಮಾನತಿಗೆ ಸಚಿವ ಸಂಪುಟ ಸಲಹೆ ಶಿಫಾರಸು ಮಾಡಿಲ್ಲ. ರಾಜ್ಯಪಾಲರು ಸಂಪುಟದ ತೀರ್ಮಾನವನ್ನಷ್ಟೇ ಅನುಸರಿಸಬೇಕು. ಇನ್ನು ರಾಜ್ಯಪಾಲರು ಹೊರಡಿಸಿದ್ದ ಅಮಾನತು ಆದೇಶ ರದ್ದಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಶಿವಶಂಕರಪ್ಪ ಮರು ನೇಮಕವಾಗಿರುವಂಥದ್ದು. ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಳಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನೀಡಿದ್ದ ಆದೇಶವನ್ನ ಕರ್ನಾಟಕ ಹೈಕೋರ್ಟ್ ಇಂದು ರದ್ದುಗೊಳಿಸಿದೆ. ಇನ್ನು ಶಿವಶಂಕರಪ್ಪ ಅವರನ್ನ ತಕ್ಷಣವೇ ಅಧ್ಯಕ್ಷ ಸ್ಥಾನಕ್ಕೆ ಮರು ನೇಮಕ ಮಾಡಿಕೊಳ್ಳಬೇಕು ಅಂತ ಹೈಕೋರ್ಟ್ ಆದೇಶವನ್ನ ನೀಡಿರುವಂಥದ್ದು. ರಾಜ್ಯ ಸಚಿವ ಸಂಪುಟದ ಸಲಹೆ ಮತ್ತು ಶಿಫಾರಸು ಇಲ್ಲದೆ ರಾಜ್ಯಪಾಲರು ಸ್ವತಂತ್ರವಾಗಿ ಈ ಅಮಾನತು ಆದೇಶವನ್ನ ಹೊರಡಿಸಿದ್ದಾರಲ್ಲ, ಇದು ಕಾನೂನು ಬಾಹಿರ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಶಿವಶಂಕರಪ್ಪ ಅವರ ತಮ್ಮ ಇಬ್ಬರು ಪುತ್ರಿಯರೇನಿದ್ದಾರೆ ಕೆಪಿಎಸ್ಸಿ ಮೂಲಕ ಅಕ್ರಮವಾಗಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಆಯ್ಕೆ ಮಾಡಿಕೊಂಡಿದ್ರು. ಇದು ಗಂಭೀರ ಆರೋಪವಾಗಿರುವಂಥದ್ದು. ಇನ್ನು ಹೈಕೋರ್ಟ್ ಮರು ನೇಮಕಕ್ಕೆ ಆದೇಶ ನೀಡಿದ್ರು. ತಮ್ಮ ಪುತ್ರಿಯರ ಆಯ್ಕೆ ಪ್ರಕ್ರಿಯೆ ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಶಿವಶಂಕರಪ್ಪ ಭಾಗಿಯಾಗಬಾರದು ಅಂತ ಖಡಕ್ ಷರತ್ತನ್ನ ವಿಧಿಸಿರುವಂಥದ್ದು ಹೈಕೋರ್ಟ್. ಒಂದೆಡೆ ಹೈಕೋರ್ಟ್ನಿಂದ ಮರು ನೇಮಕದ ಆದೇಶ ಬಂದ ಬೆನ್ನಲ್ಲೇ ಮತ್ತೊಂದೆಡೆ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಭಾರಿ ಶಾಕ್ ಅನ್ನ ನೀಡಿರುವಂಥದ್ದು. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಶಿವಶಂಕರಪ್ಪ ಮರು ನೇಮಕವಾಗಿದ್ದಾರೆ. ರಾಜ್ಯಪಾಲರು ಹೊರಡಿಸಿರುವಂತಹ ಅಮಾನತು ಆದೇಶ ರದ್ದಾಗಿದೆ. ಈಗ ಇಡಿ ಶಾಕ್ ಕೂಡ ಎದುರಾಗಿರುವಂಥದ್ದು ಇವರಿಗೆ. ಇನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸ ಹಾಗೂ ಕಲಬುರಗಿಯಲ್ಲಿರುವಂತಹ ಶಿವಶಂಕರಪ್ಪ ಅವರ ಮನೆ ಏನಿದೆ ಅಲ್ಲಿ ಇಡಿ ಅಧಿಕಾರಿಗಳು ಇಂದು ಮುಂಜಾನೆಯಿಂದ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಪ್ರತಿ ಹುದ್ದೆಗೆ 80 ಲಕ್ಷ ರೂಪಾಯಿನ ಲಂಚ ಪಡೆದಿರ್ತಾರಂತೆ. ಇನ್ನು ಮಗಳ ನಕಲಿ ಆದಾಯ ಪ್ರಮಾಣ ಪತ್ರ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ಮನಿ ಲಾಂಡ್ರಿಂಗ್ ಕಾಯ್ದೆಯಡಿ ತನಿಖೆಯನ್ನ ನಡೆಸ್ತಾ ಇತ್ತು. ಇನ್ನು ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಈಗ ಬಂಧನದ ಭೀತಿ ಎದುರಾಗಿರುವಂತೆ. ಇನ್ನು ಕಾನೂನಾತ್ಮಕವಾಗಿ ಹೈಕೋರ್ಟ್ ರಾಜ್ಯಪಾಲರ ತಾಂತ್ರಿಕ ತಪ್ಪನ್ನ ಎತ್ತಿ ಹಿಡಿದು ಶಿವಶಂಕರಪ್ಪ ಅವರ ಮರು ನೇಮಕಕ್ಕೆ ಹಸಿರು ನಿಶಾನೆಯನ್ನ ನೀಡಿದೆ. ಆದರೂ ಕೂಡ ಇನ್ನು ಇಡಿ ದಾಳಿಯಿಂದಾಗಿ ಅವರು ತಕ್ಷಣವೇ ಅಧಿಕಾರವನ್ನ ವಹಿಸಿಕೊಳ್ಳೋದು ಕಷ್ಟ ಸಾಧ್ಯನೇ ಅಂತಾನೆ ಹೇಳ್ಬೋದು. ಇನ್ನು ರಾಜ್ಯಪಾಲರು ಹೊರಡಿಸಿರುವಂತಹ ಅಮಾನತು ಆದೇಶ ರದ್ದಾಗಿದೆ. ಬೆಳಗ್ಗೆಯಿಂದ ಇಡಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾನೆ ಇದ್ದಾರೆ. ಅವರ ಮಗಳ ಮನೆಯ ಬಳಿ, ಇನ್ನು ಕಲಬುರಗಿಯ ನಿವಾಸದ ಬಳಿ ಸಾಕಷ್ಟು ಕಡೆಗಳಲ್ಲಿ ಒಟ್ಟಾರೆ 29 ಕಡೆಗಳಲ್ಲಿ ಇಡಿ ದಾಳಿ ನಡೆಸ್ತಾ ಇರುವಂತದ್ದು. ಇನ್ನು ಬೆಳಗ್ಗೆಯಿಂದ ಅವರ ಕಾರ್ಯಾಚರಣೆಗೆ ಶಿವಶಂಕರಪ್ಪ ಅವರು ಸ್ಪಂದಿಸಿಲ್ಲ. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಶಿವಶಂಕರಪ್ಪ ಮರು ನೇಮಕವಾಗಿದ್ದಾರೆ. ರಾಜ್ಯಪಾಲರು ಹೊರಡಿಸಿರುವಂತಹ ಅಮಾನತು ಆದೇಶ ಈಗ ರದ್ದಾಗಿದೆ.
ಕೆಪಿಎಸ್ಸಿ ನೇಮಕಾತಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಅಮಾನತು ಮತ್ತು ಮರುನೇಮಕ ಪ್ರಕ್ರಿಯೆಯಲ್ಲಿ ಇಂದು ಕರ್ನಾಟಕ ಹೈಕೋರ್ಟ್ ಅತ್ಯಂತ ಮಹತ್ವದ ಆದೇಶವನ್ನ ನೀಡಿರುವಂತದ್ದು. ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಳಿಸಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ನೀಡಿದ್ರು ಆದೇಶವನ್ನ ಕರ್ನಾಟಕ ಹೈಕೋರ್ಟ್ ಇಂದು ಅದನ್ನ ರದ್ದುಗೊಳಿಸಿರುವಂತದ್ದು. ಇನ್ನು ಶಿವಶಂಕರಪ್ಪ ಅವರನ್ನ ತಕ್ಷಣವೇ ಅಧ್ಯಕ್ಷ ಸ್ಥಾನಕ್ಕೆ ಮರುನೇಮಕ ಮಾಡಿಕೊಳ್ಳಬೇಕು ಅಂತ ಹೈಕೋರ್ಟ್ ಆದೇಶ ನೀಡಿದೆ. ರಾಜ್ಯ ಸಚಿವ ಸಂಪುಟ ಸಲಹೆ ಮತ್ತು ಶಿಫಾರಸು ಇಲ್ಲದೆ ರಾಜ್ಯಪಾಲರು ಸ್ವತಂತ್ರವಾಗಿ ಈ ಅಮಾನತು ಆದೇಶವನ್ನ ಹೊರಡಿಸಿರೋದು ಕಾನೂನು ಬಾಹಿರ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯವನ್ನ ಪಟ್ಟು ಈ ಆದೇಶವನ್ನ ಹೊರಡಿಸಿದೆ. ಇನ್ನು ಶಿವಶಂಕರಪ್ಪ ಅವರ ಇಬ್ಬರು ಪುತ್ರಿಯರೇನಿದ್ದಾರೆ ಕೆಪಿಎಸ್ಸಿ ಮೂಲಕ ಅಕ್ರಮವಾಗಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಆಯ್ಕೆ ಮಾಡಿದ್ದಾರೆಂಬ ಗಂಭೀರ ಆರೋಪ ಕೂಡ ಇವರ ಮೇಲೆ ಇರುವಂಥದ್ದು. ಇನ್ನು ಹೈಕೋರ್ಟ್ ಮರು ನೇಮಕಕ್ಕೆ ಆದೇಶ ನೀಡಿದ್ರು ತಮ್ಮ ಪುತ್ರಿಯರ ಆಯ್ಕೆ ಪ್ರಕ್ರಿಯೆ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಶಿವಶಂಕರಪ್ಪ ಭಾಗಿಯಾಗಬಾರದು ಅಂತ ಖಡಕ್ ಷರತ್ತನ್ನ ಹಾಕಿರುವಂಥದ್ದು.